ನಿಮಗೆಲ್ಲರಿಗೂ ಗೊತ್ತಿರೋದಂಗೆ ತುಂಬ ಅದ್ಭುತವಾಗಿ ಮೂಡಿದೆ. ತುಂಬ ಸೀಕ್ರೆಟಾಗಿ ತರುಣ್ ಸುಧೀರ್ ಅವರು ಚೆನ್ನಾಗಿ ಟೈಲರ್ನ ಮೂಡಿ ಬಂದಿದೆ. ಸೊ ವಿಶೇಷವಾಗಿ ನಮಗೆ ರೈತರ ಒಂದು ಕಾಳಜಿ ಬಗ್ಗೆ ಇಟ್ಕೊಂಡು ಸಿನಿಮಾ ಮಾಡಿದರೆ ಅಂತ ಆಲ್ರೆಡಿ ಹಿಂಗೆ ಕೊಟ್ಟಿದ್ದಾರೆ. ಸೊ ಖಂಡಿತ ಇದು 100 ದಿನ ಅಲ್ಲ, ಅದು ಎಷ್ಟೋ ದಿನದ ಶತದಿನವಾಗಿ ನಮಗೆ ಆಚರಣೆ ಮಾಡಲಿಕ್ಕೆ ಒಂದು ಹಬ್ಬನೇ ಅಂತ ಅನಿಸ್ತಿದೆ. ಸೊ ನೋಡ್ತಾ ಇದ್ದೀರಾ, ಇಂದು ವಿಜಯಲಕ್ಷ್ಮಿ ಟ್ಯಾಕೀಸು ಗರುಡಾಚಾರ್ಪಳ್ಳ ನಮ್ಮ ಎಲ್ಲ ಮಹದೇವಪುರದ ಡಿ ಟೀಮಿಂದ ವತಿಯಿಂದ ನಾವು ಇವತ್ತು ನಿಮ್ಮ 3 ದಿನಕ್ಕಿಂತ ನಾವು ಎಲ್ಲ ಅದ್ಧೂರಿಯಾಗಿ ಬ್ಯಾನರ್ಗಳ ಕಟ್ಟಿ ಎಲ್ಲ ಸಡಗರದಿಂದ ಹಬ್ಬನೇ ಮಾಡಿದ್ದೀವಿ. ಸೊ ನಾಳೆ ಬೆಳಗ್ಗೆ 5 ಗಂಟೆಗೆ ನಮ್ಮ ಗರುಡಾಚಾರ್ಪಳ್ಯದಲ್ಲಿ ಮಾರ್ನಿಂಗ್ ಶೋ ಫ್ಯಾನ್ ಶೋ ಸ್ಟಾರ್ಟ್ ಆಗುತ್ತೆ. 8:20 ಇನ್ನೇನು ವಿಶೇಷವಾಗಿ ಒಂದು ಮಾಹಿತಿ ಕೊಡ್ತೀನಿ. ಈ ಗರುಡಾಚಾರ್ಪಳ್ಯದಲ್ಲಿ 2022ನೇ ಇಸ್ವಿಯಿಂದ ಇವತ್ತಿನವರೆಗೂ ಮೊಟ್ಟ ಮೊದಲ ಬಾರಿಗೆ ಫ್ಯಾನ್ ಶೋ 2 ಶೋ ಮಾಡಿರೋದು ಇದೇ ಒಂದು ಮೊದಲ ಬಾರಿಗೆ. ಇದಕ್ಕೆ ನಾವು ಥಿಯೇಟ್ರ್ ಅವರಿಗಾಗಲಿ, ಡಿ ಟಿ ಮಹದೇವಪುರ ನಮ್ಮ ಅಧ್ಯಕ್ಷರಿಗಾಗಲಿ, ಎಲ್ಲ ನಮ್ಮ ಕಾರ್ಯಕರ್ತರಿಗಾಗಲಿ ನಾನು ಶುಭಾಶಯ ತಿಳಿಸ್ತೀನಿ. ನಮ್ಮ ಒತ್ತಾಯದ ಮೇರೆಗೆ ನಮ್ಮ ಮ್ಯಾನೇಜರ್ ಅವರು 2 ಬಾರಿ ಈ ಸಲ ನಮಗೆ ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ನಾವೆಲ್ಲ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಆಮೇಲೆ ಮತ್ತು ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಬೆಳಿಗ್ಗೆ ಒಂದು 700 ಜನರಿಂದ 800 ಜನಕ್ಕೆ ಅನ್ನದಾನ ಮಾಡ್ತಾಯಿದ್ದೀವಿ. ಸೊ ಮತ್ತೆ 1000 ಮೈಸೂರು ಪಾಕ ಮಾಡ್ತಾಯಿದ್ದೀವಿ. ಅದಾದಮೇಲೆ ಇನ್ನೇನು ವಿಶೇಷವಾಗಿ ಗುರ್ಸ್ಕೋಬೇಕು ಅಂತ ನಾವು ಆಲ್ಮೋಸ್ಟ್ ಒಂದು 200-300 ಶಾಲ್ಗಳನ್ನ ನಾವು ಎಲ್ಲ ನಮ್ಮ ಕನ್ನಡ ಚಿತ್ರ ಅಭಿಮಾನಿಗಳಿಗೆ, ಅದಕ್ಕೂ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಶಾಲ್ಗಳು ಕೊಟ್ಟು, ಏಕೆಂದರೆ ರೈತ ಪರವಾಗಿರುವಂಥ ಸಿನಿಮಾ 1975ರಲ್ಲಿ ಇಂದಿರಾ ಗಾಂಧಿ ಫೀಲ್ಡಲ್ಲಿದ್ದಂತಹ ಒಂದು ಸಿನಿಮಾನ ಆಧರಿಸಿ ಒಂದು ನೈಜ ಘಟನೆಯನ್ನು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೊಡಬೇಕಂತೇಳಿ ಡಿ ಬಾಸ್ ಅವರು ಮತ್ತು ತರುಣ್ ಸುಧೀರ್ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿದ್ದಾರೆ. ಅದೇ ಮುಖಾಂತರ ಸಿನಿಮಾನ ನಾಳೆ ಬೆಳಗ್ಗೆ 5 ಗಂಟೆಗೆ ನಮ್ಮ ಗರುಡಾಚಾರ್ಪಳ್ಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ರೈತರ ಶಾಲ್ನ ಹಾಕ್ಕೊಂಡೇ ನಾವು ಸಿನಿಮಾನ ನೋಡಬೇಕು. ರೈತರ ಸಾಲದಿಂದನೇ ನಾವು ಹೇಳಿ ನಾವು ಎದೆ ತೊಟ್ಕೊಂಡು ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯಲ್ಲಿ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. 100% ಒಳ್ಳೆ ರೀತಿ ಬಿಡುಗಡೆ ಮಾಡೋಣ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಯಾರು ಕಮರ್ಷಿಯಲ್ ಓನರ್ಸ್ ಮಕ್ಕಳು ಯಾರು ಇಲ್ಲ. ನಾವೆಲ್ಲ ಅಪ್ಪಟ ಮಣ್ಣಿನ ಮಕ್ಕಳು, ಅಪ್ಪಟ ರೈತರ ಮಕ್ಕಳು. ನಾವು ರೈತರ ಮಕ್ಕಳಿಗೋಸ್ಕರ ನಾವು ನಮ್ಗೆ ಅದೇ ಒಂದು ವಿಶೇಷವಾಗಿ ಖುಷಿ ಇರೋದು. ಈಗ 55ನೇ ಸಿನಿಮಾ ಬಾಸ್ ಏನಾಗಿದೆ ಅದೇ ಒಂದು ಲೆಕ್ಕ ಇದ್ರೆ 56ನೇ ಸಿನಿಮಾನೇ ಒಂದು ಲೆಕ್ಕ ಅಂತ ನಾವು ಅದನ್ನು ಇದು ಮಾಡೋದು. ಬಾಸ್ ನಿನ್ನೆ ಹೇಳಿದ್ರು ಒಂದು ಯೂಟ್ಯೂಬ್ ಚಾನಲ್ಲಿ, ಈ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಫಸ್ಟ್ ಸಿನಿಮಾ ನೋಡಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಫಸ್ಟ್ ಸಿನಿಮಾ ನೋಡ್ತೀವಿ, ಆಮೇಲೆ ನಾವು ಬೇರೆ ಏನು ಬೇಕೋ ಅಂತ ಮಾತಾಡ್ಕೊತೀವಿ. ಸರ್ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇದೆ ನಿಮ್ಗೆ ಅಂತ? ಎಕ್ಸ್ಪೆಕ್ಟೇಷನ್ ನೋಡ್ತಾ ಇದ್ದೀರಣ್ಣ, ಹತ್ತಿ ಬೆಲೆಯಲ್ಲಿ 30 ಕುರಿ ಕೊಯ್ಸಿದ್ದಾರೆ. ಅದೆಲ್ಲ ಕಾಟೇರಮ್ಮನ ದೇವಸ್ಥಾನದಿಂದ ಒಂದು ನಿರ್ಮಾಣನೇ ಮಾಡಿದ್ದಾರೆ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಬೇಕಾ? ಡಿ ಬಾಸ್ ಅಂದರೆ ಅದನ್ನ ಅರ್ಥನೇ ಬೇರೆಯೇ ಇರುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿಸುವಂಥ ನಮ್ಮ ಬಾಸ್ ತಕ್ಕಂತೆ ನಡ್ಕೊತಾ ಇದ್ದೀವಿ. ಎಲ್ಲ ಕಡೆ ಅನ್ನದಾನ ಮಾಡಿದ್ದೀವಿ, ಒಂದು ಸ್ವೀಟ್ ವಿತರಣೆ ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೀವಿ. ಇನ್ನೊಂದು ನೀವು ಕೇಳ್ತಾ ಇದ್ರೆ ಆವಾಗಲೇ, ಕಾಂಟ್ರವರ್ಸಿ ಮಾಡಿದ್ರೆ ಹೆಂಗೆ, ಈ ಥರ ಪೈರಸಿ ಮಾಡಿದ್ರೆ ಯಾವ ಥರ ಅಂತ ಹೇಳಿದ್ರೆ, ಪೈರಸಿ ಅಲ್ಲ, ನೀವೇ ಯೂಟ್ಯೂಬರ್ ನೀವೇ ಬಂದುಬಿಟ್ಟು ತಗೊಳಪ್ಪ ನೋಡಪ್ಪ ನಿನ್ನ ಮೊಬೈಲ್ಗೆ ಹಾಕಿದ್ದೀನಿ ಅಂದರೂ ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾರು ಕೂಡ ಸಿನಿಮಾ ನೋಡಲ್ಲ. ಸಿನಿಮಾ ಗೊತ್ತಿರಬೇಕು ಅಂದರೆ ಸಿನಿಮಾಗೆ ಬಂದು ನೋಡ್ತಾನೆ, ನಾವ್ಯಾರೂ ನೋಡಲ್ಲ. 10 ಸಲ ನೋಡ್ತೀವಿ. ಬೇಕಾದರೆ ಅವನೊಬ್ಬ 1 ಸಲ ಅಲ್ಲಿ ಮನೇಲಿ ಕುತ್ಕೊಂಡು ನೋಡಿದ್ರೆ ನಾವು 10 ಸಲ ನೋಡ್ಬಿಟ್ಟು ಗೆಲ್ಲಿಸ್ತೀವಿ. ನಮ್ಗೆ ತಾಕತ್ತಂಗಿದೆ. ಯಾಕೆಂದರೆ ಕ್ರಾಂತಿಲಿ ಏನೇನಾಯಿತು ಅಂತ ನೀವೆಲ್ಲ ನೋಡಿದ್ರಿ. ಕ್ರಾಂತಿನ ಎಲ್ಲೆಲ್ಲಕ್ಕೆ ತಗೊಂಡೋದ್ರೆ ನೀವು ನೋಡಿದ್ರಿ. ಓಕೆನಾ? ಒಂದು ಬರೀ ಯೂಟ್ಯೂಬ್ ಚಾನಲ್ ಹಿಡ್ಕೊಂಡು ನಾವು ಯಾವ ರೀತಿ ಸಿನಿಮಾನ ಗೆಲ್ಸಿದೀವಿ ಅಂತ ಹೇಳ್ಬಿಟ್ಟು, ಈ ಕ್ರಾಂತಿ ಸಿನಿಮಾ ನಿಮ್ಮ ಕಣ್ಣು ಮುಂದೆ ಒಂದು ಮಗುವಾಗಿ ಹುಟ್ಟಿದೆ. ಆ ಮಗುವಾಗಿ ಇವತ್ತು ದೊಡ್ಡದಾಗಿ ಬೆಳೆಸಿದೀವಿ ನಾವು. ಓಕೆನಾ? ಹಂಗಾಗಿ ನಿನ್ನ ಕಾಟೇರ ನಿಮ್ಮ ಸಪೋರ್ಟ್ ಇದೆ, ಆಮೇಲೆ ಎಲ್ಲ ಮೀಡಿಯಾ ಸಪೋರ್ಟ್ ಇದೆ, ಎಲ್ಲ ರೀತಿಯ ವರ್ಗದವರು ಸಪೋರ್ಟ್ ಇದ್ದಾರೆ. ಒಂದು ಸಿನಿಮಾ ಬಂದ್ರಣ ರೈತರಿಂದ ಹಿಡಿದು ಇವತ್ತು ಒಂದು ಪೋಸ್ಟ್ ಹಾಕೋವರೆಗೂ ಒಂದು ದುಡ್ಡು ಇರುತ್ತೆ. ಒಂದು ಪ್ರಿಂಟಿಂಗ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಬ್ಬನಿಗೂ ದುಡ್ಡಿದೆ. ಹಂಗಾಗಿ ಯಾರೋ ಒಬ್ಬ ಹೀರೋ ತೊಗೊಂಡೋಗಲ್ಲ, ಒಬ್ಬ ಡಿಸ್ಟ್ರಿಬ್ಯೂಟರ್ ತೊಗೊಂಡೋಗಲ್ಲ, ಪ್ರತಿಯೊಬ್ಬನಿಗೂ ಅನ್ನ ಸಿಗುತ್ತೆ. ಅದೇ ನಮ್ಮ ಕಾಟೇರ ಸಿನಿಮಾ ಅತ್ಯದ್ಭುತವಾಗಿ ನಮ್ಗೆ ವಿಶೇಷವಾಗಿದೆ ಅಂತ ನಮ್ಗೆ ಗೊತ್ತು. ಸೊ ನಾಳೆ 5 ಗಂಟೆಗೆ, ನಾಳೆ ಇಷ್ಟೊತ್ತಿಗೆ ಜನ ಪ್ರತಿಯೊಂದು ಮನೆಯಲ್ಲೂ ನೋಡ್ಬೋದು, ಯಾರ್ಯಾರು ಮಾಡ್ಬೋದು ಅಂತ. ನಿಮ್ಮ ಟೈಲರಲ್ಲಿ ಗೊತ್ತಾಗಿದೆ. 75ನೇ ಇಸ್ವಿದು 2 ಹಳ್ಳಿಗಳನ್ನ ಅವ್ರು ಸೃಷ್ಟಿಸಿ ಅವತ್ತಿನ ಕಾಲದ ಇವತ್ತು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದಾರೆ. ಸೆಟ್ಗಳು ಹಾಕಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಸೊ ಬಂಡವಾಳ ಹಾಕಿರೋದು ಬೇರೆ ಪ್ರಶ್ನೆ, ಕಥೆನೇ ಒಂದು ಬೇರೆ ಲೆವೆಲ್ಲಿಗಿದೆ. ತರುಣ್ ಸುಧೀರ್ ಅವರು ಒಂದು ಲೆವೆಲ್ಗೆ ತಗೊಂಡೋಗಿದ್ದಾರೆ. ಇದು ನಮ್ಗೆ ಹುಸಿ ಮಾಡಲ್ಲ, ಹಸಿಯಾಗಿದೆ ನಮಗೆ ಸಿನಿಮಾ. ಖಂಡಿತವಾಗಿ ಹಚ್ಚ ಹಸಿರು ಆಗಿರುತ್ತೆ.